ಎಲ್ರೋ ನನ್ ಗೌರಿ ಎಲ್ರೋ ಏನಾಯ್ತು ಅವಳಿಗೆ? ಅಣ್ಣ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಕ್ಕನ್ಗೇನಾದ್ರೂ ತೊಂದ್ರೆ ಆದ್ರೆ ನಾನಿಲ್ವಾ? ಅಯ್ಯೋ ನೀನಿದ್ರೆ ನನ್ನ ಹೆಂಡತಿ ಇದ್ದಂಗೆ ಹೋಗುತ್ತೆ ನಮ್ಮ. ಒಂದು ನಿಮಿಷ, ಅದ್ಯಾರು ಆ ಸೈಕಲ್ ಗ್ಯಾಪಲ್ಲಿ? ಬಾ ಡ್ರಾಕುಲಾ ಕೂಸೆ ಯಾರಿದು ಮೀಸೆ ಅನ್ಯಗ್ರಹ ಜೀವಿ? ಅಲ್ಲ, ಇವರು ಕಾಡಿಂದ ಬಂದಿರೋ ಡಾಕ್ಟರ್. ಅವ ಇವರು ಮಿಸ್ಟರ್ ಜಂಗ್ಲಿ ಅಂತ ನಾರು ಬೇರು ಕಷಾಯ ಕುಡಿಸೋ ಪಂಡಿತರು. ಅಯ್ಯೋ ದೇವರ, ಇವರ ದರ್ಶನ ಮಾತ್ರದಿಂದ ನನ್ನ ಜೀವನ ಪಾವನ. ನನ್ನನ್ನು ಯಾಕೋ ಕರ್ಸಿದ್ವಿ? ಓ ರಾವಣ ರೀ ಬಂದ್ರಪ್ಪ? ಏನಾಯ್ತಮ್ಮ ಗೌ? ರೀ ನನ್ಗೇನೂ ಆಗಿಲ್ಲ. ನೀವು ಮತ್ತೆ ಯಾಕ್ರಮ್ಮ ನನ್ನ ಕರ್ಸಿದ್ರಿ? ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆಯಮ್ಮ. ಅದು ಅವ್ರನ್ನ ಕರ್ಸಿದ್ ನಾನೇ ಅಪ್ಪ. ಬಲೆ ಜೋಡಿ ಸ್ಪರ್ಧೆಲಿ ನಿಮ್ ಬಾಡಿನ ಬಿಲ್ಡ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಗೌ ರೀ ಸ್ಪರ್ಧೆಗೆ ಇರೋದು ಇನ್ನೊಂದೇ ಒಂದು ವಾರ ಕಣೆ. ಆ ಒಂದು ವಾರದಲ್ಲಿ ಅದೇನು ಬಿಲ್ಡ್ ಮಾಡೋದು ಕಣೆ. ಸುಮ್ಮನೆ ಯಾಕಮ್ಮ ರಿಸ್ಕು? ನೀವು ಸುಮ್ಮನೆ ಬನ್ನಿಪ್ಪ. ಬನ್ನಿ ಬನ್ನಿಪ್ಪ ಬನ್ನಿ ಬನ್ನಿಪ್ಪ. ಇವರೇ ನಮ್ಮ ಯಜಮಾನ್ರು ಬಸವ ಅಂತ. ಹಿಂಗಿದ್ದಾರೆ, ಹೆಂಗ್ ಮಾಡ್ಬೋದು ಅಂತ ನೋಡಿ. ಹೋದ್ಸಲ ಬರೆ ಜೋಡಿ ಸ್ಪರ್ಧೆ ಇತ್ತಲ್ಲ, 10 ಲಕ್ಷ ಬಹುಮಾನ ಇತ್ತು ನೋಡಿ. ಹೌದೌದು, ಒಂದೇ ಜೋಡಿ ಗೆದ್ದಿದ್ದು. ಆ ಸ್ಪರ್ಧೆಯಲ್ಲಿ ಗೆದ್ದು ನಾನೇ ರೆಡಿ ಮಾಡಿದ್ದು. ಅವ್ನ್ ಪರ್ಸೆಂಟ್ ನೋಡೇ ಬಹುಮಾನ ಕೊಟ್ಬಿಟ್ರು. ಪ್ರಶ್ನೆ ಕೇಳಿಲ್ಲ ಅಂತೀನಿ. ಗುರುಗಳೇ, ತಾವತ್ತು ಒಂದು ವಾರದಲ್ಲಿ ಅದೇನು ಮಾಡ್ತೀರ? ಅಂಗಿ ಬಿಚ್ಚಿ ಬೇಡ ಕಣೆ, ಯಾಕೋ ಡೌಟ್ ಬರ್ತಿದೆ ಕಣೆ. ಒಳಂಗಿನೂ ಬಿಚ್ಚಬೇಕು. ಅಲ್ಲೆಲ್ಲ ಲೇಡೀಸ್ ಇದ್ದಾರೆ ನೋಡಿಪ್ಪ. ಬಾವ ನಾನ್ ಜೆಂಟ್ಸು. ನೋಡಿ ಅವಳು ನಾದಿನಿ, ನಂಗೆ ಯಾಕೋ ಒಂಥರ ಆಗತ್ತಪ್ಪ. ಅಯ್ಯೋ ಬಾಬಾ, ನಾನೇನ್ ನೋಡಲ್ಲ, ನೀವು ಬಿಚ್ಚಿ ನಾನು ಈ ಕಡೆ ತಿರ್ಕೊಳ್ತೀನಿ. ಎಲ್ಲ ನಿಮ್ ಮನೆಯವ್ರು ತಾನೇ ನೋಡಿರ್ತಾರೆ, ತೆಗೀರಿ. ಬಿಚ್ಚಿಪ್ಪ. ಈಗ ಬಟ್ಟೆ ಹಾಕೊಳ್ರಿ. ಇದನ್ನ ಹಾಕೊಂಡು ನಾನು ಆಫೀಸ್ಗೆ ಹೋಗ್ಬೋದಲ್ಲ? ರೀ ಅವ್ರ ಔಷಧಿ ಕೊಡಕ್ ಬಂದಿರೋದು ನಿಮ್ಗೆ, ನನ್ಗಲ್ಲ. ಈ ಕಿತ ಬರೆ ಜೋಡಿ ಸ್ಪರ್ಧೆ ಬಹು ಕಷ್ಟ ಅದೇ. ನೀವ್ ಹಿಂಗೆ ಹೋದ್ರೆ ಕಳಪೆ ಜೋಡಿ ಬಹುಮಾನ ಸಿಗಕ್ಕಿಲ್ಲ. ಹೌದಾ? ನೀವೇ ಏನಾದ್ರೂ ಸಲಹೆ ಕೊಡಿ. ನಾನು ಒಂದು ಬೇರೆ ಪುಡಿ ಕೊಡ್ತೀನಿ. ಇದನ್ನ 6 ದಿನ ತಗೋಬೇಕು. 6 ಪ್ಯಾಕ್ ಬರ್ತದೆ. 6 ದಿನಕ್ಕೆ 6 ಪ್ಯಾಕ್ ಬರುತ್ತಾ? ಹ್ಞೂನ್ರಿ, ದಿನಕ್ಕೆ 1 ಪ್ಯಾಕ್, 6 ದಿನಕ್ಕೆ 6 ಪ್ಯಾಕ್ ಅಂದ್ರೆ 6 ಪ್ಯಾಕ್. ಸೋಮವಾರ 1 ಪ್ಯಾಕು, ಮಂಗಳವಾರ 1 ಪ್ಯಾಕು, ಬುಧವಾರ 1 ಪ್ಯಾಕು, ಗುರುವಾರ 1 ಪ್ಯಾಕ್, ಶುಕ್ರವಾರ 1 ಪ್ಯಾಕು, ಶನಿವಾರ ಶರೀರನೇ ಪ್ಯಾಕು. ಹೀಗಾಗಿರೋದು ಅದೇ. ಇದ್ರ ಬೆಲೆ 20,000 ರೂಪಾಯಿ ಆಯ್ತು. 20,000? ಅಯ್ಯೋ ರೀ, 10 ಲಕ್ಷ ರೂಪಾಯಿ ಬಹುಮಾನ ಬರ್ಬೇಕಾದ್ರೆ 20,000 ರೂಪಾಯಿ ಯಾವ ಮಹಾ? ಹೇಗೋ ಅಡ್ಜಸ್ಟ್ ಮಾಡಿ ಕೊಟ್ರಾಯ್ತು ಬಿಡಿಪ. ಲೇ, ಏನೇ ಮಾತಾಡ್ತಿದ್ದೆ? ಏನೇ ಅಡ್ಜಸ್ಟ್ ಮಾಡೋದು? 20,000 ದುಡ್ಡು ಬರ್ಬೇಕು ಅಂದ್ರೆ 30,000 ಇಡ್ಲಿ ಮಾರ್ಬೇಕು ಕಣೆ. ಆಯ್ತು ಬಿಡಿ. ಲೇ, ಏನೇ ಮಾತಾಡ್ತಿದ್ದೆ ನೀನು? ಸ್ವಲ್ಪ ಯೋಚನೆ ಮಾಡಿ. ಇನ್ನು ಅಕ್ಕಿ ತಂದಿಲ್ಲ, ಉದ್ದಿನ ಬೇಳೆ ತಂದಿಲ್ಲ, ಮೆಂತೆಗೆ ದುಡ್ಡಿಲ್ಲ, ಸೋಡಾ ಇನ್ನೂ ತಂದಿಲ್ಲ. ಇನ್ನು ಈ ಬೋಡನ್ಗೆ ಎಲ್ಲಿಂದಲೇ ದುಡ್ಡು ತರೋದು? ಈ ಬಲೆ ಜೋಡಿ ಸ್ಪರ್ಧೆಲಿ ನಾವು ಬಹುಮಾನ ಗೆಲ್ಲೇಬೇಕು ಅಂದ್ರೆ ದುಡ್ಡನ್ನ ಕೊಡ್ಲೇಬೇಕು. ಈ ಗಿಡಮೂಲಿಕೆಗೆ ದುಡ್ಡು ಕೊಡ್ಬೇಕಪ್ಪ. ಏನಪ್ಪ ಡಬ್ಬ? ಯಾರು? ಹಿಡ್ಕೊಳ್ಳಿ, ಒಂದೇ ನಿಮಿಷ. ತಗೊಳ್ಳಿ ದುಡ್ಡು. ಜೋಡಿಗೆ ಹಾಕವ. ಅಯ್ಯೋ ಅಯ್ಯೋ, ದೇವ್ರೇ ದೇವ್ರೇ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಒಳ್ಳೆ ಇಸ್ಪಿಟಲ್ಲೇ ಕೊಟ್ಟಂಗೆ ಕೊಟ್ಟಿಯಲ್ಲೇ. ಹೌದು ರೀ, ಇವತ್ತು ಒಂದೇ ಒಂದು ತೆಂಗಿನಕಾಯಿ ನೆಟ್ರೆ ನಾಳೆ 1000 ತೆಂಗಿನಕಾಯಿ ಸಿಗುತ್ತೆ. ಅದಕ್ಕೆ 10 ವರ್ಷ ಬೇಕಮ್ಮ. ಇವತ್ತು ಒಂದೇ ಒಂದು ಕೊತ್ತಂಬರಿ ಬೀಜ ನೆಟ್ರೆ ನಾಳೆ 1000 ಕೊತ್ತಂಬರಿ ಬೀಜ ಸಿಗುತ್ತೆ. ಅದಕ್ಕೂ 6 ತಿಂಗಳು ಬೇಕು. ಆದ್ರೆ ಇದಕ್ಕೆ ಬರೀ 6 ದಿನ ಸಾಕು. ಅಯ್ಯೋ ಕಿತ್ತಾಳ್ಬೇಡಿ, ಮೊದಲು ಡೋಸ್ ನಾನೇ ಕೊಡ್ತೀನಿ. ಹೋಗಿ ಒಂದು ಲೋಟ ಹಾಲು ತಗೊಬರವ. 1 ನಿಮಿಷ ಇರಿ. ಲೋ ಈಶಾ, ಸ್ವಲ್ಪ ಇಲ್ಲಿ ಬರಕಂದ. ನಾನು ನಿನ್ನ ಅಕ್ಕನ ಮಾತ್ರ ಕಟ್ಕೊಂಡಿರೋದು ಕಣೋ. ನೀನ್ ಯಾಕೋ ಬಂದೆ ನನ್ ಹಿಂದೆ? ಬೈ 1 get 2 ಫ್ರೀ. ತಗೊಳ್ಳಿ ಹಾಲು. 1 ನಿಮಿಷ ಹಂಗೆ ಇಟ್ಕೊಳ್ಳವ. ಕೊಡಿ. ಕೊಡವ ಎಲ್ಲರನ್ನ. ತಗೊಳ್ಳಿ, ಕುಡಿರಿ. ರೀ, ಯಾಕಪ್ಪ? ಏನ್
ಏನಾಗ್ತಿದೆ? ಏನೋ ಒಂಥರ ಆಗ್ತಿದೆ ಕಣೆ, ನಾಲ್ಗೆಲ್ಲ ಖಾರ ಖಾರ, ಮೈಯೆಲ್ಲ ಭಾರ ಭಾರ. ಏನೋ ಒಂದು ವಿಚಿತ್ರವಾದ ಶಕ್ತಿ ಕಣೆ, ಮೈಯಲ್ಲೆಲ್ಲ ಗಾಳಿ ತುಂಬಿಕೊಂಡಂಗಾಗಿದೆ. ಹೆಂಗೆ ಎಫೆಕ್ಟ್? ಗೌ ರೀ ನಂಗೇನೋ ಎತ್ತಬೇಕು ಕಾಣಿಸ್ತಾ ಇದೆ ಕಣೆ. ತಗೋ. ಸಾರಿ. ಗೌ ರೀ ಏನೇ ಇದು ಸೋಫಾ 3 ಗ್ರಾಮ್ಸು ಇಲ್ವಲ್ಲೇ? ಇಲ್ಲ ಕಣೆ, ಇದಕ್ಕಿನ್ನ ಭಾರವಾಗಿರೋದು ಏನಾರು ಎತ್ತಬೇಕು. ಏನಪ್ಪ? ಏನಮ್ಮ ಗೌ ರೀ ಶರೀರ ಎಲ್ಲ ಒಂಥರ ಹಗರಗರ ಆಗ್ತಾ ಇದೆ ಕಣಮ್ಮ. ಯಾರನ್ನು ಬೇಕಾದ್ರೂ ಎತ್ತಬಲ್ಲೆ, ಯಾರನ್ನು ಬೇಕಾದ್ರೂ ತುಳಿಬಲ್ಲೆ, ಏನನ್ನು ಬೇಕಾದ್ರೂ ಮುರಿಬಲ್ಲೆ. ನೋಡಿದ್ರಮ್ಮ, ನಾನು ಕೊಟ್ಟು 1-2 ಡೋಸ್ ಔಷಧಿಯಿಂದ ಹೇಗಾಗಿದ್ದಾರೆ ಅಂತ. ಇನ್ನು ಪ್ರತಿದಿನ 2 ಸ್ಪೂನ್ ತಗೊಂಡ್ರೆ ಬಹುಮಾನ ಯಾರಿಗೆ? ಅನುಮಾನನೇ ಬೇಡ, ಬಹುಮಾನ ನಿಮಗೆ ಗ್ಯಾರಂಟಿ. ಕೊಡಿ ಇಲ್ಲಿ. ಇದು 1 ತಿಂಗಳ ಔಷಧಿ. ಇದನ್ನ ದಿನಕ್ಕೆ ಬರೀ 2 ಸ್ಪೂನ್ ತಗೋಬೇಕು. ತಗೊಳ್ಳಿ, ನೆನಪಿರ್ಲಿ, ದಿನಕ್ಕೆ ಬರೀ ಕಂದ 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 ಕೆಲಸ ಮಾಡ್ದೆ, ನನ್ನ ಮೈ ಕೈಯೆಲ್ಲ ನೋಯ್ತಾ ಇದೆ ಕಣೆ. ಏನಾರು ಮಾಡ್ಬೇಕು ಕಣೆ, ಏನ್ ಮಾಡ್ಲಿ ಅಂತ ತೋಚ್ತಾ ಇಲ್ಲ. ತರಕಾರಿ ತರಕಾರಿ ತಾನೇ, ಹೇಳು ಹೇಳು ಮೇಲೆ. ನಿನ್ನ ಗಾಡಿನ ಸೈಡಲ್ಲಿ ಪಾರ್ಕ್, ಸಾರಿ, ನಿನ್ನ ಬಾಡಿನ ಸೈಡಲ್ಲಿ ಪಾರ್ಕ್ ಮಾಡ್ಕೋ. ಚಾಕು ಇತ್ಲ ಕೊಡು. Get up! ತಗೊಳಮ್ಮ, ನಿನ್ನ ತರಕಾರಿ ಹೆಚ್ಚು ಕಾರ್ಯಕ್ರಮ ಫಿನಿಶ್. ಹೇಳಿ ಬಾಸ್. ಗೊತ್ತಾಯ್ತು, ತಾಪತ್ರೆ ತಗೋಬೇಡಿ, ತ್ರಯಂಬಕೇಶ್ವರ್. ಹೇಳಿ. ಸರ್, ನಾನು ಮನೇಲಿದ್ದೀನಿ, ಒಂದು ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಇತ್ತು, ಮುಗೀತು, ಹೊರಟೆ. ಓಕೆ, ಸಿ ಯು. ಏನಪ್ಪ? ಏನಮ್ಮ? ನಾನ್ ಬರ್ಕೊಟ್ಟಿದ್ದೆಲ್ಲ ಕಟ್ ಮಾಡಿದಿರ ತಾನೆ? ಮಾಡಿದ್ದೀನಮ್ಮ. ಹೇಳಿ ನೋಡೋಣ. ನನ್ನ ಹೆಂಡತಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಸೂಪರ್! ಬಲೆ ಜೋಡಿ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾವೇ, ಡೌಟ ಇಲ್ಲ. ಅದಕ್ಕೆ ಅಣ್ಣಂಗೆ ನಿಜವಾಗ್ಲೂ ಶಕ್ತಿ ಬಂದಿದೆ. ಆ ಕಾಡ್ ಮನುಷ್ಯ ಕೊಟ್ಟಿದ್ದಾನಲ್ಲ ಔಷಧಿ, ಅದನ್ನ ನೀವು 1-2 ಸ್ಪೂನ್ ಟ್ರೈ ಮಾಡಿ. ಬೇಡಪ್ಪ. ಯಾಕೆ? ನನಗೂ 6 ಪ್ಯಾಕ್ಸ್ ಬಂದ್ಬಿಟ್ರೆ. ದೇವ್ರೆ, ಒಂದು ಆಟೋನು ಕಾಣ್ತಾ ಇಲ್ವೇ? ಆಫೀಸ್ಗೆ ಬರ್ ಲೇಟ್ ಆಯ್ತು, ಹೆಂಗೋಗೋಣ? ಓಯ್, ಆಟೋ ಬೇಕಮ್ಮರೇ? ಆಟೋ? ಹೇಯ್, ಆ ಆಟೋ ಹತ್ತುತ್ತಿದ್ದ ನನ್ನನ್ನೇ ಅಂದ್ರೆ ಈ ರೋಡಿ ರಾಕನ್ನ ಕೆಳಗಡೆ ಬೀಳಿಸ್ಯಾ? ಹೇಯ್, ದಮ್ಮಿದ್ರೆ ಮುಂದೆ ಬರಲೇ. ನಾನು ನೀನಂದ್ರೆ ನೋಡ್ಕೊತೀನಿ, ಬಾರೋ. ಸಾರಿ ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು. ನನಗೂ ನೀನ್ ಚೆನ್ನಾಗಿ ಹೊಡಿಬೇಕು ಅಂತ ಅರ್ಜೆಂಟ್ ಆಗ್ತಾ ಇದೆ. ನೀನು ನೀವು ಚೆನ್ನಾಗಿ ರೂಪ್ಲಿಲ್ಲ ಅಂದ್ರೆ ನನ್ನ ಹೆಸರು ರೌಡಿ ರಾಕನೇ ಅಲ್ಲ ಕಣ. ನನ್ ಮೇಲೆ ಕೈ ಮಾಡಿದವರು ಈ ಪ್ರಪಂಚದಲ್ಲಿ ಯಾರು ಬದುಕಿಲ್ಲ ಕಣ. ಅಯ್ಯೋ, ನಿನ್ನ ಸುಮ್ಮನೆ ಬಿಡ್ಬೇಕಾ? ಹೇಳು, ನಿನ್ ಕೈ ಮುರಿಲ್ಲ, ಇಲ್ಲ ಕಾಲ್ ಮುರಿಲ್ಲ, ಚಾಯ್ಸ್ ನಿಂದೆ. ಅಯ್ಯೋ ಸುಮ್ನಿರು ಗುರು. ಅಯ್ಯೋ ಏನು ತಪ್ಪಾಯ್ತು ಗುರು, ಸಾರಿ ಕೇಳ್ತಾ ಇದೀನಿ, ಬಿಟ್ಟು ಬಿಡು ಗುರು, ಏನು ಅರ್ಜೆಂಟ್ ಇತ್ತು. ಬಿಟ್ಬಿಡ್ಬೇಕಾ? ಇರೋ ಗುರು, ಇರೋ ಗುರು. ಅಪ್ಪ ಗೌರಿ, ಹೇಳಮ್ಮ. ಹೇಳಮ್ಮ ಗೌರಿ. ರೀ, ಯಾರ್ರೀ ಅದು? ಅಯ್ಯೋ, ನಾನು ಆಗ್ಲೇ ಒಂದ್ ಸಣ್ಣ ತಪ್ಪು ಮಾಡಿದೀನಿ ಕಣೆ. ಯಾವನೋ ಒಬ್ಬ ಇಡ್ಲಿ ಬಿಟ್ಟು ರುಬ್ತಾ ಇದ್ರೆ ಕಣೆ. ರೀ, ಎಂತವ್ರಿ ನೀವು? ನಿಮ್ಮನ್ನ ಅಷ್ಟೆಲ್ಲ ಕಷ್ಟಪಟ್ಟು ಜಟ್ಟಿ ಮಾಡ್ಸಿದ್ ಯಾಕೆ? ಔಷಧಿ ಕುಡ್ಸಿದ್ ಯಾಕೆ? ಹೊಡಿರಿ ಅವನ್ನ. ನನ್ನಲೋಣೆ ನನ್ನಲೋಣೆ ನನ್ನಲೋಣೆ. People ready in my boots.
ಅಕ್ಕ ಗುರು ನಮ್ಮಯ್ಯ ತಿನ್ಬಿಟ್ಬಿಡು ಗುರು ಈ ಏರಿಯಾಗೆ ನಾನೇ ದೊಡ್ಡ ರೋಡಿ ಅನ್ಕೊಂಡಿದ್ದೆ ಆದ್ರೆ ನೀನ್ ಈ ಲೆವೆಲ್ಗೆ ಇದ್ಯಾ ಅಂತ ಗೊತ್ತಿರಲಿಲ್ಲ ಗುರು ಗುರು ನೀನ್ ಆಟೋ ತಿದ್ ಕರೆಕ್ಟ್ ಆಗಿತ್ತು ಗುರು ಇನ್ಮೇಲೆ ನಿನ್ ಸವಸಿಗೆ ಯಾವತ್ತೂ ಬರಲ್ಲ ಒಂದ್ ನಿಮಿಷ ಏನು ಅಲ್ಲಿ ಅಲ್ಲಿ ಅಕ್ಕ ಬರ್ತಾರೆ ನೋಡ್ ಗುರು ಏನಾಯ್ತಮ್ಮ? ಸರ್ ನನ್ನ ಚೈನು ಕಳ್ಳ ಸರ್. ಎಲ್ಲಿ? ಅಲ್ಲಿ. ಹೊಡಿಬೇಡಿ ಅಣ್ಣ ತಗೋಣ ಚೈನು ಹೇಳ್ಮೇಲೆ ಕದಿತೀಯಾ? ಕದಿಯಲ್ಲ ಅಣ್ಣ ಹಣ ತಗೊಂಡ್ರಣ ಚೈನು ನಮ್ ತಾಳೆ ಇನ್ಮೇಲೆ ಕದಿಯಲ್ಲ ಅಣ್ಣ ಮೆಜೆಸ್ಟಿಕ್ ಅಲ್ಲಿ ಚೆಕ್ಲಿ ನಿಪ್ಪಾಡ್ ಮಾರ್ಕೆಟ್ ಬಂದು ಕೊಡ್ತೀನಿ ಅಣ್ಣ ನನ್ ಬಿಟ್ಬಿಡ್ರಿ ಅಣ್ಣ ಅಣ್ಣ ನಿಮ್ಗೆ ಇಷ್ಟೊಂದು ಶಕ್ತಿ ಇದೆಯಾ? ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಸಂತೋಷ ಆಯ್ತು. ನಾವು ಅನ್ಯಾನ ಯಾವತ್ತೂ ಸಹಿಸ್ಕೊಳ್ಳಲ್ಲಮ್ಮ. ಬಂಗಾರ ಪ್ರದರ್ಶನಕ್ಕಿಟ್ರೆ ಹಿಂಗೆ ಆಗೋದು. ತಗೊಳಮ್ಮ. ಅಣ್ಣ ಇದು ಬಂಗಾರದಲ್ಲ, ಮತ್ತೆ ಹಿತ್ತಾಳೆದು. ಬರ್ಲಾ? ಯಾರು ನೋಡಿಲ್ಲ ಪುಣ್ಯ. ಬಾಸ್ ಕೈಲಿ ಬಯಸ್ಕೊಳ್ಳೋದು ಇದ್ದಿದ್ದೆ. ಮನೆಗೆ ಹೋಗಿ ವಾಪಸ್ ಬರೋಷ್ಟ್ರೊಳಗೆ ಹಿಂಗಾಗ್ಬಿಟ್ಟಿದ್ದಾನಲ್ಲಪ್ಪ. ಏನಾಯ್ತು? ನೀರು ಗೊಬ್ಬರ ಹಾಕ್ತಾ ಇದ್ರು ಶರೀರ ಬೇಡ ಬೇಡ ಅಂದ್ರೂ ಬೆಳೆಯುತ್ತೆ. ರೀ ಬಸ್ಸು, ನೀವು ಆಫೀಸಿಂದ ಹೋಗ್ಬೇಕಾದ್ರೆ ಹೀಗಿದ್ರಿ, ಈಗ ಹೀಗಾಗಿ ಬಂದ್ರಲ್ಲ, ನಿಮ್ಮ ವೈಫ್ ಏನ್ ಕುಡಿಸಿದ್ರು? ಏನೇನೆಲ್ಲ ಕುಡಿಸಿದ್ರು ಅದನ್ನೆಲ್ಲ ಹೇಳಕ್ಕಾಗತ್ತಾ? ಬಸ್ಸು, I really can't believe this. You're so romantic and physically strong, yeah. ಲಕ್ಷ್ಮೀವ್ರೆ, ಅಯ್ಯೋ ಯಾಕ್ರಿ ಮೈ ಮೇಲೆ ಬೀಳ್ತಿದ್ದೀರಾ? ಬಸವ ಏನ್ ಮನೆಯಿಂದ ಬರ್ತಾವ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬರ್ತಾ ಇದೆಯಲ್ಲ, ಏನ್ ನಾಟಿ ಕೋಳಿ ಮೊಟ್ಟೆನಾ? ನಾನು ಮೊಟ್ಟೆ ತಿನ್ನಲ್ಲ ಅಂತ ಗೊತ್ತಿಲ್ಲ. ಜಸ್ಟ್ ಎ ಮಿನಿಟ್, ಐ ವಿಲ್ ಫಿನಿಶ್ ಮೈ ಜಾಬ್. finished my job. ಬಸ್ಸು, ನಿಮ್ ಕೆಲಸ ಎಲ್ಲ ಮುಗ್ದೋಯ್ತಾ? ಹಾಗಾದ್ರೆ ನನ್ ಕೆಲಸ ಮಾಡ್ಕೊಡಿ. ಬಸ್ಸು, Your work also finished. ರೀ ಬಸ್ಸು, ಏನ್ ನೀವು ಇಷ್ಟೊಂದು ಫಾಸ್ಟು? ಮುಟ್ಟಿದ ತಕ್ಷಣ ಕೆಲಸನೇ ಮುಗಿಸ್ಬಿಡ್ತೀರಾ? ನನ್ನ ಕೆಲಸನ ಮುಗಿಸ್ಕೊಡ್ತೀರಾ? ಹಾಫ್ ಸೆಕೆಂಡ್. Your work is finished. ಬಸವ ಯಾರ್ಯಾರಿಗೋ ಸಹಾಯ ಮಾಡ್ತೀಯ, ನನಗ್ ಮಾಡೋದ್ ಬೇಡವಾ? ಬನ್ನಿ. Your work is finished. ಬಸವಣ್ಣ, ನಂದೊಂದು ಸ್ವಲ್ಪ ಕೆಲಸ. Half second. ಮೋಸ ಮಾಡಿದವನ ಹೆಸರು ಮಗನಿಗೆ ಇಡು ಅಂತ ದಾಸರೇ ಹೇಳಿದ್ದಾರೆ.
ನೋಡಿ ಸರ್, 10 ನಿಮಿಷದಲ್ಲಿ ಪಟಾಪಟ ಅಂತ ಎಲ್ಲ ಕೆಲಸ ಮುಗಿಸ್ಬಿಟ್ರು. ಯುವರ್ ವರ್ಕ್ ಇಸ್ ಫಿನಿಶ್ಡ್. ನಮ್ ಕೆಲಸ ಎಲ್ಲ ಮುಗ್ದೋಯ್ತು ಸರ್. ಕ್ಯಾಶ್ ಕೌಂಟರ್ ಕೆಲಸನೂ ಮುಗೀತು ಸರ್. ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಫಾಸ್ಟ್ ಆಗ್ಬಿಟ್ರ ಬಸ್ಸು. ಸರ್ ನಮ್ಮ ಕೆಲಸ ಎಲ್ಲ ಮುಗೀತು, ಮನೆಗೆ ಹೋಗ್ಬೋದಾ? ಇಲ್ಲಿದ್ದು ಏನ್ ಮಾಡ್ತೀರಾ? ಎಲ್ಲ ಹರಟೆ ಹೊಡಿತೀರಾ? ಎಲ್ಲ ಮನೆಗೆ ಹೋಗಿ ಹಂಗಂತ ಹೇಳಿ ಸರ್. ಬಸ್ಸು ಎಸ್ಸು, ನನಗ್ ಮನೆ ತನಕ ಡ್ರಾಪ್ ಸಿಗುತ್ತಾ? ಕಮ್ ಆನ್. ಗಾಡಿ ಏನೋ ಪ್ರಾಬ್ಲಮ್ ಆದಾಗಿದೆ. ಜಸ್ಟ್ ಎ ಮಿನಿಟ್, ಬಿಟ್ಟು ವಾಪಸ್ ರೀಫಿಟ್ ಮಾಡ್ತೀನಿ. ಓಕೆ ಹೆಂಗೆ? ಬಸ್ಸು ಯು ಆರ್ ಅ ಸೂಪರ್ ಮ್ಯಾನ್. ನೋ, ಐ ಆಮ್ ಎ ಪಾಪರ್ ಮ್ಯಾನ್. ಬ್ಯಾಕ್ ಪ್ಲೀಸ್. ಕಮ್ ಆನ್, ಸಿಟ್. ಹೋಗೋಣ. ಎಲ್ರಿ ಬೆಳಗ್ಗೆಯಿಂದ ಒಂದ್ ಆಸಾಮಿನ ಸಿಕ್ಕಲ್ವಲ್ರಿ? ಸರ್, ಜನ ತುಂಬಾ ಹುಷಾರಾಗಿಬಿಟ್ಟಿದ್ದಾರೆ ಸರ್. ತಲೆಗೆ ಹೆಲ್ಮೆಟ್ ಇಂದ ಹಿಡಿದು ಕಾರ್ ಬೆಲ್ಟ್ ವರೆಗೂ ಪಕ್ಕ ಆಗಿಬಿಟ್ಟಿದ್ದಾರೆ ಸರ್. ಸರ್, ಅಲ್ಲಿ ನೋಡಿ ಸರ್, ಯಾವನೊಬ್ನು ಹೆಲ್ಮೆಟ್ ಇಲ್ದೇನೆ ಬರ್ತಾ ಇದ್ದಾನೆ. ಅವನೇನಾದ್ರೂ ಹಿಡಿದ್ಬಿಟ್ರೆ 1000 ರೂಪಾಯಿ ಫೈನು ಫಿಕ್ಸು. ಬರ್ಲಿ ಇಲ್ಲೇ ಬರ್ಲಿ, ಹಿಡಿಯೋಣ ಇರಿ. ಏನ್ರಿ ಇಷ್ಟೊಂದು ಬಸ್ಸಾಗ ಹೋಗ್ತಾ ಇದ್ದಾನೆ? ನಂಬರ್ ಬರ್ಕೊಳ್ರಿ. ಸರ್, ಓವರ್ ಸ್ಪೀಡು, ಫೋಕಸ್ ಔಟು, ನಂಬರೇ ಕಾಣ್ತಾ ಇಲ್ಲ. ಏನಾಯ್ತು? ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ಕೂತ್ಕೊಳ್ಳಿ. ಅಬ್ಬಾ ಅಕ್ಕ, ಎಂತ ಅದೃಷ್ಟ ಮಾಡಿದ್ಯಾ ಗೊತ್ತಾ ನೀನು? ಸೂಪರ್ ಆಗಿರೋ ಭಾವನ ಮದ್ವೆ ಅದೇ. ಅದು ಅಲ್ಲದೆ ನಮ್ ಭಾವ ಕಿಂಗ್ ಕಾಂಗ್ ಇಂತ ಸ್ಟ್ರಾಂಗು, ಗೊತ್ತಾ ನಿನ್ಗೆ? ನಿಮ್ಗೆ ಭಾವ, ನನ್ಗೆ ಅಣ್ಣ. ನಮ್ಮ ಅಣ್ಣ ಸ್ಟ್ರಾಂಗ್, ಗೊತ್ತಾ? ಮುಚ್ಚಿನ ಬಾಯಿ, ನಾನು ಕರ್ಕೊಂಬಂದಲ್ಲ ಜಂಗ್ಲಿ, ಅವ್ನು ಕೊಟ್ಟಿರೋ ಔಷಧಿ ಪ್ರಭಾವ ಇದು. ಏನಪ್ಪ ಎನಿವೆ, ನೀನು ಔಷಧಿ ಕೊಡಿಸಿದ್ದಕ್ಕೆ ನಾನು ಸೂಪರ್ ಮ್ಯಾನ್ ಥರ ಆಗೋಗಿದ್ದೀನಿ. ಕೈ ಬಿಡಪ್ಪ. ಅಯ್ಯೋ ಈಶಾ, ಎದ್ದಳಪ್ಪ ಮೇಲೆ, ಎದ್ದಳ. ಏನಾಗಿಲ್ಲ ತಾನೆ? ಹೌದು, ನೋವೇನಾದ್ರೂ ಆಯ್ತಾ? ಇಲ್ಲ, ಸ್ವಲ್ಪ ಪೇನ್ ಆಯ್ತು. ಬಾಬಾ, ಕಂಬ ಕೊರ್ಕೊಂಬೇಡಿ. ಯಾಕಪ್ಪ? ಕಂಬ ಬಿದ್ದೋಗ್ಬಿಡುತ್ತೆ. ನಂಗೆ ಸಿಕ್ಕಾಪಟ್ಟೆ ಬೆವರಿದೆ. ನಾನು ಸ್ನಾನ ಮಾಡ್ಕೊಂಡು ಬರಲ್ಲ? ಅಕ್ಕ, ತಲೆ ನೀರ್ ಹಾಕೊಂಡ್ರೆ ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ, ಬೇಡ ಅಂತ ಹೇಳಕ್ಕ. ಅರ್ಧ ಸ್ಪೂನ್ ಔಷಧಿ ಜಾಸ್ತಿ ಹಾಕಿದ್ರೆ ಆಯ್ತು ಬಿಡು. ಏನಪ್ಪ? ಏನಮ್ಮ? ಅಣ್ಣ. ಹಾಲು.
ನೀರು ಹಾಕೊಂಡಿದ್ದಾರೆ ಅವ್ರು ಕಡಿಮೆ ಆಗಿರ್ಬೇಕು. ಔಷಧಿ ಕೊಟ್ಟರೆ ಸರಿ ಹೋಗುತ್ತೆ. ಔಷಧಿ ರೆಡಿ ಕುಡಿ.